ನಮಸ್ಕಾರ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ. ನಾನಿವತ್ತು ನೋಡ್ರಿ ಮಸಾಲೆ ದೋಸೆಗಿಂತನೂ ಮಸ್ತ್ ರುಚಿಯಾದಂಥ ಮಸಾಲೆ ದೋಸೆ ಅಲ್ಲ ರೀ, ಇದು ಹಂಗ ದೋಸೆ ಬಟ್ ಅದಕ್ಕಿಂತ ರುಚಿಯಾಗಿರ್ತಾವ್ರಿ. ಇದಕ್ಕೆ ನೋಡ್ರಿ 2 ಕಪ್ನಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿನಿ. ಅದರಿಂದ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ರೀ, ಒಂದು 2 ಟೇಬಲ್ ಚಮಚದಷ್ಟು ಕಡ್ಲಿಬೇಳೆ, ಒಂದು ಸ್ವಲ್ಪ ಮೆಂತೆ ಕಾಳು ರೀ, ಮತ್ತು ಒಂದು 2 ಟೇಬಲ್ ಚಮಚದಷ್ಟು ಇದೇನ್ರಿ ಸಾಬುದಾನಿ ಅಂತೇವ್ರಿ, ನಾವು ಸಬ್ಬಕ್ಕಿನೋ ಅಂತಾರ್ರಿ, ಇದನ್ನ ತೊಗೊಂಡೇನ್ರಿ. ಇದು ಆಪ್ಷನಲ್ ರೀ, ನೀವು ಇದ್ರೆ ತಗೋರಿ, ಇಲ್ಲಾಂದ್ರೆ ಅವಲಕ್ಕಿನ ಹಾಕೋಬೋದು ನೋಡ್ರಿ. ಒಂದು ಬೋಗಾಣಿ ತೊಗೊಂಡೇನ್ರಿ, ಅಂದ್ರೆ ಪಾತ್ರೆ ಅಂತೇವಲ್ರಿ ಅದನ್ನ. ಇದಕ್ಕೆ ನೋಡ್ರಿ ಇಲ್ಲಿ ನಾವು ಅಕ್ಕಿ ಹಾಕೊಳಕತ್ತೀನಿ ರೀ. ಇದು ರೇಷನ್ ಅಕ್ಕಿ ಅಂತೇವಲ್ರಿ, ಅದೇ ರೀ ಸೊಸೈಟಿ ಅಕ್ಕಿ ಅಂತೇವಲ್ರಿ. ಮತ್ತು ಇಲ್ಲಾಂದ್ರೆ ಇಡ್ಲಿ ಅಕ್ಕಿ ಅಂದ್ರೆ ದೋಸೆ ಅಕ್ಕಿ ಅಂತ ಬರ್ತಾವ್ರಿ, ಅವನು ಕೂಡ ತೊಗೋಬೋದ್ರಿ ನೀವು. ಈಗ 2 ಕಪ್ನಷ್ಟು ಹಾಕೇನ್ರಿ. ಅದಕ್ಕೆ ಈಗ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಈಗಾಗಲೇ ಎಲ್ಲ ತೋರಿಸಿದ್ನಲ್ರಿ, ಅವನ್ನೆಲ್ಲನೂ ಹಾಕೊಳ್ಳೋಣ್ರಿ. ಕಡ್ಲಿಬೇಳೆ, ಸಾಬುದಾನಿ ಮತ್ತು ಮೆಂತೆನ ಈಗ ಹಾಕ್ಕೋಬೇಡ್ರಿ. ಫಸ್ಟಿಗೆ ಎಲ್ಲ ತೊಳೆದು ನಾವು ಲಾಸ್ಟ್ ನೀರು ಹಾಕಿರ್ತೇವಲ್ರಿ, ಲಾಸ್ಟಿಗೆ ಮೆಂತೆ ಕಾಳು ಹಾಕ್ಕೋಬೇಕ್ರಿ. ಇಲ್ಲಂದ್ರೆ ಏನಕ್ಕವಂದ್ರೆ ಮೆಂತೆ ಕಾಳಿಂದ ಫ್ಲೇವರ್ ಕಡಿಮೆ ಆಗಿಬಿಡ್ತೈತಿ. ಹಾಗಾಗಿ ನೋಡ್ರಿ ಸ್ವಚ್ಛಂಗೆ 2-3 ಸಲ ಇದನ್ನು ತೊಳ್ಕೊಂಡು ಆಮೇಲೆ ನಮ್ಗೆ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಮೆಂತೆ ಕಾಳು ಹಾಕ್ಕೊಂಡು ಇದನ್ನ ಬರೋಬ್ಬರಿ ಒಂದು 8 ತಾಸು ಇದನ್ನು ನೆನೆ ಹಾಕಿಡ್ಬೇಕು ನೋಡ್ರಿ. ಅಂದ್ರೆ ನಾವು ರಾತ್ರಿ ಮಿಕ್ಸಿ ಮಾಡ್ಕೊತೀವಂತ ಹೇಳಿದರೆ ಇವತ್ತು ಬೆಳಗ್ಗೆನ ನಾವಿಲ್ಲೇ ನೆನೆಸಿಡ್ಬೇಕಾಗ್ತದ್ರಿ. ಇದು ಎಷ್ಟು ನೆನೀತದಲ್ರಿ ಅಷ್ಟು ಚಲೋ ಆಗ್ತಾವ್ರಿ. ಒಂದು ಮಿಕ್ಸರ್ ಜಾರ್ ತೊಗೊಂಡೇನ್ರಿ. ಇದು ನೋಡ್ರಿ ಸ್ವಲ್ಪನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕ್ರಿ. ನುಣ್ಣಗಂದ್ರೆ ನಾವೀಗ ಪಡ್ಡಿಗಂದ್ರೆ ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗ್ತೈತ್ರಿ. ದೋಸೆಗೆ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣಗನ ರುಬ್ಕೋಬೇಕ್ರಿ. ನೋಡ್ರಿ ಎಲ್ಲನೂ ಇದೇ ಥರನ ನಾವು ರುಬ್ಕೋಬೇಕ್ರಿ. ಒಂದು ವೇಳೆ ನೀವು ಸಾಬುದಾನಿ ಹಾಕಿಲ್ಲ ಅಂದ್ರೆ ಸ್ವಲ್ಪ ಈಗ ರುಬ್ಬುವಾಗನ ಸ್ವಲ್ಪ ನೀರೊಳಗೆ ಏನಂದ್ರೆ ಅವಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದ್ರಿ, ಅದು ಕೂಡ ಭಾಳ ಚಲೋ ಆಕೈತಿ. ಎಲ್ಲ ರುಬ್ಬಿ ನೋಡ್ರಿ ಹಿಟ್ಟು ಹಾಕ್ಕೊಂಡಿನಿ. ಈಗ ರಾತ್ರಿನೇ ನಾನು ಉಪ್ಪು ಒಂದು 2 ಚಮಚದಷ್ಟು, ಒಂದು ಸಣ್ಣ ಚಮಚದಷ್ಟು ಸೋಡಾ ಪುಡಿನ ಹಾಕ್ಕೊಂಡು ಇನ್ನು ಚಲೋ ನಂಗೆ ಮಿಕ್ಸ್ ಮಾಡಿ ನೋಡ್ರಿ ಕೆಳಗೆ ಒಂದು ಪ್ಲೇಟ್ ಇಡ್ತೀನಿ ರೀ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಮಟ ಈ ಹಿಟ್ಟು ಉಬ್ಬಿ ಬಂತಂದ್ರೆ ಸುಳ್ಳ ಕೆಳಗೆ ಬಿದ್ದು ವೇಸ್ಟ್ ಆಗಿಬಿಡ್ತೈತ್ರಿ. ಹಂಗಾಗಿ ಕೆಳಗೆ ಒಂದು ಪ್ಲೇಟ್ ಇಟ್ಟು ನೋಡ್ರಿ ಮುಚ್ಚಿಡಾದೀನಿ. ನೋಡ್ರಿ ಫುಲ್ ಓವರ್ ನೈಟ್ ಇದನ್ನ ಇಡ್ಬೇಕ್ರಿ ಬೆಳಗಿನ ಮಟನೂ. ನೋಡ್ರಿಲೇ ಎಷ್ಟು ಫುಲ್ ಉಬ್ಬೈತಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಎಲ್ಲ ಕೆಳಗೆ ಬಿದ್ದುಬಿಡ್ತೈತ್ರಿ. ಹಂಗಾಗಿ ನಾ ಪ್ಲೇಟ್ ಇಟ್ಟೇನ್ರಿ. ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡ್ರಲ್ಲ. ನೋಡ್ರಿ ಎಷ್ಟು ಚಲೋ ಉಬ್ಬೈತ್ರಿ. ಈಗ ಇದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ಎಷ್ಟು ಬೇಕೋ ಅಷ್ಟು ಬೇರೆ ಪಾತ್ರೆ ಒಳಗೆ ತಕ್ಕೋಬೇಕ್ರಿ. ನಾವು ಆಮೇಲೆ ಉಳ್ಕಿದ್ದನ್ನು ಫ್ರಿಜ್ ಒಳಗೆ ತೆಗೆದಿಡ್ಬೇಕು. ಮತ್ತು ನೆಕ್ಸ್ಟ್ ದಿನ ಮಾಡ್ಕೊಳಕ್ಕೆ ಬರ್ತೈತಿ. ಸುಮ್ಮನೆ ಎಲ್ಲನೂ ಹಾಕಿ ವೇಸ್ಟ್ ಮಾಡೋದು ಬೇಡ. ಇದಕ್ಕೆ ಒಂದು ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಇದು ಈ ಪಲ್ಯ ಅಂತೂ ಭಾಳ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ. ಮತ್ತು ಕಡ್ಲಿಬೇಳೆ ಉದ್ದಿನ ಬೇಳೆ ಹಾಕೊಂಡ್ರಿ. ಇದು ಕೆಂಪಗೆ ಚಟಪಟ ಅಂದಮೇಲೆ ಫ್ಲೇವರ್ ಮಸ್ತ್ ಬರ್ತೈತ್ರಿ ಈ ಪಲ್ಯಕ್ಕೆ. ಇದನ್ನಂತೂ ಹಾಕೋದು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಸಣ್ಣಾಗಿ ಹೆಚ್ಚಿ ಹಾಕ್ಕೊಳಕತ್ತೀನಿ ರೀ. ಮತ್ತಿಲ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳಕತ್ತೀನಿ ರೀ. ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಅರ್ಶಿಣ ಪುಡಿನೂ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಇದನ್ನ ನೋಡ್ರಿಲೇ ಚಲೋತ್ನಂಗೆ ಕೈಯಾಡಿಸ್ಬೇಕು ನೋಡ್ರಿ. ಇದು ಸಾಫ್ಟ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕ್ರಿ. ಆಮೇಲೆ ಒಂದು ಸಣ್ಣ ಟಮಾಟಿ ರೀ. ಟೊಮೆಟೊ ಆಪ್ಷನಲ್ ರೀ, ಇದು ಬೇಕಂದ್ರೆ ಹಾಕೋರಿ, ಬ್ಯಾಡ್ ಅಂದ್ರೆ ಆರಾಮಾಗಿ ಸ್ಕಿಪ್ ಮಾಡಿರಿ, ಏನು ತೊಂದರೆ ಇಲ್ಲ. ಈಗ ನೋಡ್ರಿ ಒಂದು ಚಮಚದಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಇದೇ ಟೇಸ್ಟ್ ನೋಡ್ರಿ. ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಒಂದು 4 ಸಣ್ಣ ಆಲೂಗಡ್ಡಿನ ಕುದಿಸಿ ಫುಲ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಿ ರೀ. ಅದನ್ನು ಹಾಕಿಲ್ಲೇ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈಗ ನೋಡ್ರಿ ಇಲ್ಲಿ ದೋಸೆಗೆ ಮಸ್ತಾಗಿ ಒಂದು ಪಲ್ಯ ರೆಡಿ ಆಗೈತಿ. ಮತ್ತು ಇದಕ್ಕೆ ಚಟ್ನಿನೂ ಮಾಡೇನ್ರಿ. ಅದ್ರದ್ದೇನು ನಾ ರೆಸಿಪಿನ ಹಾಕಿಲ್ರಿ. ಬೇಕಂತ ಹೇಳಿದರೆ ನಂಗೆ ಕಮೆಂಟ್ಸ್ನಾಗ ಬರೋದು ತಿಳಿಸ್ರಿ, ಅದನ್ನು ಕೂಡ ಮಾಡಿ ಹಾಕ್ತೀನಿ ರೀ ನಾನು. ಈಗ ನೋಡ್ರಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ನಂಗೆ ಕೈಯಾಡಿಸಿ ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡ್ಕೋಬೇಕ್ರಿ. ಇಷ್ಟ ನೋಡ್ರಿ ಪಲ್ಯ ರೆಡಿ ಆಗೈತಿ. ಈಗ ನೋಡ್ರಿ ನಾ ಹಿಟ್ಟಿಲ್ಲಿ ಬೇರೆ ಒಂದು ಬೊಗಣಿ ಒಳಗೆ ತಕ್ಕೊಂಡೇನ್ರಿ. ಅದಕ್ಕೀಗ ಉಪ್ಪು ಮತ್ತು ಸೋಡಾ ಪುಡಿನ ನಾ ರಾತ್ರಿನ ಹಾಕಿ ಇಟ್ಕೊಂಡಿದ್ರಿಂದ ಈಗ ಮತ್ತೇನು ಹಾಕೊಳ್ಳೋದೇನು ಇಲ್ರಿ. ಒಮ್ಮೆ ಇದನ್ನು ಚಲೋ ಹೊತ್ನಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು
ಇಲ್ಲಿ ನೋಡ್ರಿ ಸ್ವಲ್ಪ ಸಕ್ರೆ ಹಾಕಾಕತ್ತೇನ್ರಿ. ಈ ಸಕ್ರೆ ಹಾಕೋದ್ರಿಂದ ಕಲರ್ ಮಸ್ತ್ ಬರ್ತಾವ್ರಿ ದೋಸೆವ. ಮಸಾಲೆ ದೋಸೆಕ್ಕಿಂತನೂ ಭಾಳ ರುಚಿ ಆಕ್ಕಾವ್ರಿ. ಆಮೇಲೆ ಇಲ್ಲಿ ನೋಡ್ರಿ ಹಂಚಿಟ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೇನ್ರಿ. ಆಮೇಲೆ ಎಣ್ಣೆ ಹಾಕ್ಕೊಂಡು ಕಾದಾದ್ಮೇಲೆ ಸ್ವಲ್ಪ ನೀರು ಹೊಡ್ಕೊಳಕತ್ತೇನ್ರಿ. ಆಮೇಲೆ ಇಲ್ಲೇ ಒಂದು ಅರ್ಬಿ ತೊಗೊಂಡು ಸ್ವಚ್ಛಂಗೆ ಒರೆಸ್ಕೊಳಕತ್ತೀನಿ. ಈ ಥರ ಮಾಡೋದ್ರಿಂದ ಏನಂದ್ರಿ ದೋಸೆ ಒಟ್ಟ ಹಂಚಿಗೆ ಹತ್ಕೊಳಂಗಿಲ್ಲ. ಯಾವುದೇ ನೀವು ತೆವಿ ತಗೋರಿ ಒಟ್ಟ ಹತ್ಕೊಳಂಗಿಲ್ಲ. ಹಿಂಗೆ ಮಾಡಿ ನೋಡಿರ್ಬೇಕಂದ್ರೆ ಈಗ ದೋಸೆ ತೆವಿ ಮೇಲೆ ನೋಡ್ರಿಲೇ ನಮಗೆ ಯಾವ ಥರ ಎಷ್ಟು ಆಗಲ್ ಬೇಕೋ ಅಷ್ಟು ದೋಸೆ ಹಾಕೋಬೇಕಾಕತ್ ನೋಡ್ರಿಲೇ. ಒಂದೇದು ಒಂದು ಸ್ವಲ್ಪ ಏನಂದ್ರೆ ಮಿಸ್ಟೇಕ್ ಆಗ್ತೈತ್ರಿ. ಎಲ್ಲರದು ಹಿಂಗೆ ಏನ್ರಿ ಹಂಗೇನಾರ ಇದ್ರೆ ನಂಗೆ ಕಮೆಂಟ್ಸ್ ಒಳಗೆ ಬರ್ತಿರಿಸಿ. ನಂದಂತೂ ಹಂಗೆ ಆಗ್ತೈತಿ ನೋಡ್ರಿ. ಒಂದೇದು ಒಂದು ಸ್ವಲ್ಪ ಕೆಟ್ಟ ಬಿಡ್ತೈತಿ. ಕೆಡೋದಂದ್ರೆ ಏನು ಭಾಳ ಇಲ್ಲ ನೋಡ್ರಿಲೇ, ಒಂದು ಸ್ವಲ್ಪ ಸಣ್ಣದಾಕತಿ. ಈಗ ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಇದು ಏನಂದ್ರೆ ಹೈ ಫ್ಲೇಮ ಇಟ್ಕೋರಿ, ಅಂದ್ರೆ ರೆಡ್ ಆಗ್ತಾವೆ ಕೆಂಪಾಗ್ತಾವೆ ದೋಸೆ ಇಟ್ಕೊಂಡು ನೋಡ್ರಿ. ನಮ್ಗೆ ಮತ್ತು ತಿರುಗಿಸಿ ಹಾಕೋಬೇಕಂದ್ರೆ ಹಾಕೋರಿ. ಇಲ್ಲ ಅಂತ ಹೇಳಿದ್ರೆ ಒಂದೇ ಕಡೆ ನೀವು ಬೇಯಿಸ್ಕೊಂಡ್ರು ಬೆಂದಿರ್ತೈತ್ರಿ. ಯಾಕಂದ್ರೆ ಪೇಪರ್ ದೋಸೆ ಮಸಾಲೆ ದೋಸೆ ಅಲ್ರಿ, ಹಾಗಾಗಿ ಎರಡು ಕಡೆ ಏನು ಬೇಯಿಸೋದು ಅವಶ್ಯಕತೆನೇ ಇರಂಗಿಲ್ರಿ. ಈಗ ನೋಡ್ರಿ ಎರಡು ಕಡೆ ನಾನು ಆದರೂ ಹೊಳ್ಳಿಸಿ ಹಾಕೊಂಡೇನ್ರಿ. ಈಗ ಇನ್ನೊಂದು ದೋಸೆನೇ ಮಾಡಾಕತ್ತೀನಿ ನೋಡ್ರಿ. ಬೇಕಂದ್ರೆ ಎರಡನೇ ದೋಸೆ ಎಷ್ಟು ಚಲೋ ಆಗ್ತೈತಿ ಒಂದನೇ ದೋಸೆಗಿಂತ ನೋಡ್ರಿಗೆ. ಎಷ್ಟು ತಳ್ಳಗೆ ಬೇಕು ಅಷ್ಟು ತಳ್ಳಗೆ ಹಾಕ್ಬೋದು, ಸ್ವಲ್ಪನೂ ಅಂಟ್ಕೊಳಂಗಿಲ್ರಿ ದೋಸೆ. ನೋಡ್ರಿಲಿ ಎಷ್ಟು ದೊಡ್ಡದಾಗಿ ಹಾಕೀನ್ರಿ. ಯಾವ ಮಸಾಲೆ ದೋಸೆಗಿಂತೂ ಕಡಿಮೆ ಇಲ್ರಿ. ರುಚಿ ಅಂತೂ ಅದಕ್ಕಿಂತ ರುಚಿ ಆಗತ್ತೆ ರೀ. ಒಂದ್ಸಲ ನಾನು ಹೇಳ್ದಂಗೆ ಅಳತಿ ಪ್ರಕಾರ ಈ ಥರ ದೋಸೆ ಮಾಡ್ಕೊರಿ. ಹೋಟೆಲ್ನಾಗ ತಿಂತೀವಲ್ರಿ ಅದೇ ಥರ ಮಸಾಲೆ ದೋಸೆನ ಮನ್ಯಾಗ ಸವಿಬೋದ್ರಿ ನಾವು. ನೋಡ್ರಿ ಎಷ್ಟು ಚಲೋ ಕೆಂಪಾಗ್ಯಾವ. ಹಿಂಗೆ ನೀವು ಮಾಡ್ಕೊರಿ, ಒಟ್ಟ ಮಿಸ್ ಮಾಡಬೇಡ್ರಿ. ಮತ್ತು ಹೆಂಗಾಗೈತೆ ಅಂಥೇಳಿ ಕಮೆಂಟ್ನಾಗ ಬರುತ್ತಿಸೋದು ಒಟ್ಟ ಮರಿಬೇಡ್ರಿ. ಮತ್ತು ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಚಲೋ ಚಲೋ ಟ್ರಿಕ್ಕೊಂದಿಗೆ ನಾನು ವಿಡಿಯೋನ ಹಾಕ್ತೀನಿ. ಮತ್ತು ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಮತ್ತೆ ಸಿಗ್ತೀನಿ ರೀ. ಒಟ್ಟ ಮಿಸ್ ಮಾಡಲಾರ್ದ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.